ಚೋಟು ಎಲ್ಲಮ್ಮ ಸಿಂಧು ಚೋಟು ಬಿಟ್ಟು ಬಂದೆ. ಅಲ್ಲೇ ಸಂಗೀತಕ್ಕನ ಮನೆಯಲ್ಲೇ ಬಿಟ್ಟು ಬಂದೆ. ಅವ ಅಕ್ಕನಿಗೂ ಪಾಪ ಮಕ್ಕಳಿಲ್ವಲ್ಲ, ಹೆಂಗೋ ಪಾಪನಾದ್ರೂ ನೋಡಿಕೊಂಡು ಚೆನ್ನಾಗಿರುತ್ತೆ ಅವನ ಮುಖ ನೋಡಿಕೊಂಡು ಸ್ವಲ್ಪ ಮಕ್ಕಳಿಲ್ಲ ಅನ್ನೋರ್ಗಾದ್ರೂ ಮರಿತೈತೆ ಅಂತ ಹೇಳಿ ಅಲ್ಲೇ ಬಿಟ್ಟು ಬಂದೆ ಕಣಮ್ಮ. ಸುಮ್ಮನೆ ಚೋಟನ್ನ ಅಲ್ಲೇ ಬಿಡು, ಅವಳ ತಗೇನೆ ಅಲ್ಲೇ ಇರಲಿ ಅವಳು. ಅವ್ನು ಇನ್ನೇನು ಇಲ್ಲಿ ಬಂದು ಇನ್ನೇನು ಮಾಡಂಗಿದ್ದಾನೆ, ಅಲ್ಲೇ ಇದ್ರೂ ಇರಲಿ. ಅವಳಿಗೂ ಪಾಪ ಮಕ್ಕಳಿಲ್ಲ ಏನಿಲ್ಲ, ಹೆಂಗೆ ಹುಡುಗನ ನೋಡ್ಕೊಂಡು ಇರ್ತಾಳೆ. ಆಸ್ತಿನೂ ಬಿಡಪ್ಪ ಇವನು ನಮ್ಮ ತಾಗೆ ಇದ್ದ ನಾವೇ ಸಾಕಿದ್ವಿ ಅಂತ ಹೇಳಿ ಎಲ್ಲ ಸಿಗುತ್ತೆ. ಹೊಲ ಮನೆ ಏನಿದ್ರು ಎಲ್ಲ ಸಿಗುತ್ತೆ. ದೊಡ್ಡ ಮನೆ ಕೊಟ್ಟೇವ್ರಿ, ಕಾರ್ ತಗೊಂಡವ್ರಿ, ಮಸ್ತಾಗೈತಿ, ಎಲ್ಲ ಸಿಗುತ್ತೆ. ಇನ್ನೇನು ಪಾಟ್ ಬಿದ್ದು ಏನು ಮಾಡಬೇಕಮ್ಮ. ಎಲ್ಲನ ಸುಮ್ಮನೆ ಇರೋದು ಉಂಡ್ಕೊಂಡು ಸುಮ್ಮನೆ ಇರೋದು ಬಿಟ್ಟು ಮಕ್ಕಳಿಲ್ಲ ಅಂದಮೇಲೆ ಎಷ್ಟು ಆಸೆ ಪಡ್ತಾರೆ ಇಬ್ಬರು ಗಂಡ ಹೆಂಡ್ತಿ. ಹೆಂಗ ಬಿಡು ಚೋಟುಗಾಗುತ್ತೆ ಅಲ್ಲ. ಅಯ್ಯೋ ಇರೋ ತಕ ಬೇಕಲ್ಲ ಆಂಟಿ. ಇಲ್ಲ ಅಂದರೆ ಯಾರು ಕೊಡಲ್ಲ. ನಾವು ಮೊನ್ನೆ ನಮ್ಮ ಪಾಪಂಗೆ ಹುಷಾರಿಲ್ದಾಗ ಎಷ್ಟು ಕಷ್ಟ ಬಿದ್ವಪ್ಪ. 50,000 ದುಡ್ಡು ಅವ್ರು ಏನಾದರೂ ಕೊಡಲಿಲ್ಲ ಅಂದರೆ ಎಷ್ಟು ಕಷ್ಟ ಆಗೋದು. ಅದಕ್ಕೆ ನಾನು ಅಕ್ಕ ಏನಾದರೂ ಕೆಲ್ಸಕ್ಕೆ ಹೋಗ್ತೀನಿ ಕಣಕ್ಕ ಅಂದೆ. ಏನಾದರೂ ಟೈಲರಿಂಗು ಕಣ ಹೋಗು, ನಾನೆಲ್ಲ ನೋಡ್ಕೊತೀನಿ ಚೋಟನ್ನ ಅಂತೂ. ಅದಕ್ಕೆ ಅಲ್ಲೇ ಬಿಟ್ಟು ಬಂದೆ ಚೋಟನ್ನ. ಅತ್ತೆ ಬೇರೆ ಇರುತ್ತಾ, ಅದಕ್ಕೆ ನೋಡ್ಕೊಳ್ಳುತ್ತೆ. ಅವ ಅಕ್ಕನಿಗೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತೇಳಿ ಅದಕ್ಕೆ ಅಲ್ಲೇ ಬಿಟ್ಟು ಬಂದೆ. ಅಮ್ಮಣಿ ಅಲ್ಲೇ ಇರಲಿ ಚೋಟು ಕರ್ಕೊಬರಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ದುಡ್ಡು ಮಾಡ್ಕೊಂಬದು ನೋಡ್ರಿ ನೀನು ಮನು ಇಬ್ಬರು ದುಡಿರಿ. ನಾನು ನಿಮ್ಮ ಆಂಟಿ ಇಲ್ಲೇ ನನ್ನ ಕೂಲಿಗೆ ಹೋಗ್ತೀವಿ. ಯಾರನ್ನ ಕರೀದಾರೆ ಕಾಳಿಗೋ ಯಾತ್ಕನ ರಾಗಿ ಕಳಿಗೋ ಅಂತದ್ದು ಕರಿತಾರೆ. ಯಾತ್ಕನ ಹೋಗ್ತೀವಿ. ಕಡಲೆ ಗಿಡ ಬತ್ತಾವೆ, ಕಡಲೆ ಗಿಡ ಕೇಳಾಕು ಬಿಡ್ಸಾಕು ಇನ್ನು ಬತ್ತಾವೆ, ಹೋಗ್ತೀವಿ. ಅದಕ್ಕೇನೆ ಹುಡ್ಗ ಅಲ್ಲೇ ಇದ್ರೂ ಇರಲಿ ಬಿಡು. ಹುಡ್ಗಂದೇನು ನಮಗೇನು ಇವಾಗೇನು ಕೊಳೆ ಹೋಗಿಲ್ಲ ಕಣಮ್ಮ. ಅಲ್ಲೇನೆ ಅವಕ್ಕ ಮಸ್ತ್ ಕೊಡುತ್ತೆ ತಿಂಬಕ್ಕೆ. ಡ್ರೈ ಫ್ರೂಟ್ಸು ಮತ್ತು ಸೇಬು ಬಾಳೆಹಣ್ಣು ಎಲ್ಲ ತಗೊಂಬಂದು ಕೊಡುತ್ತೆ. ಮಕ್ಳಿಲ್ವಲ್ಲ ಚೆನ್ನಾಗಿ ನೋಡ್ಕೊಂತಾರೆ. ಅದಕ್ಕೆ ಅಂತ ತಗೆ ತಿನ್ಕೊಂಡು ಉಣ್ಕೊಂಡು ಬೆಳ್ಕೊಂಬ್ಳವಳು ಬಿಡು. ಇಲ್ಲಿ ನಾವು ಯಾತ ಕೊಡ್ಸೋದಿಲ್ಲ ಏನಿಲ್ಲ. ಅವ್ರಿಗೂ ಒಂದು ಬಿಸ್ಕತ್ತಿನ ಪಟ್ಟಣ ಕೊಡಿಸ್ಬೇಕಂದ್ರೆ ನಮ್ಮ ತಗೊಂಡೊಂದ್ಸತಿ ದುಡ್ಡು ಇರಲ್ಲ ಬಿಡು. ಅಲ್ಲೇನೆ ಸುಮ್ಮನೆ ಉಣ್ಕೊಂಡು ಅವ್ರು ಬಿಸ್ಕೆಟು ತಿಂಡಿ ಅದು ಇದು ಮಾಡ್ತಾರೆ. ಸುಮ್ಮನೆ ತಿನ್ಕೊಂಡು ಅಲ್ಲೇ ಚೆನ್ನಾಗಿರ್ಲಿ. ಮೊದಲೇ ಸಣ್ಣ ಕೈದಾನೆ ಅವನು. ಅಲ್ಲಿ ತಿನ್ಕೊಂಡು ಅಲ್ಲಿ ಚೆನ್ನಾಗಿದ್ರೆ ಚೆನ್ನಾಗಿ ಆಗ್ತಾನೆ ದುಂಡು. ಅಕ್ಕ ಎಷ್ಟು ಚೆನ್ನಾಗಿ ಮಾತ್ರೆ ಟಾನಿಕ್ಕು ಎಲ್ಲ ಹಾಕೋದು ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಬತ್ತಂಗೇನೆ. ಅದಕ್ಕೇನೆ ಅಲ್ಲೇ ಇರಲಿ ನಾನು. ಅದಕ್ಕೇನೆ ಅಕ್ಕ ಏನಾನ ಕೆಲ್ಸಕ್ಕೆ ಹೋಗ್ತೀನಿ ಕಣಕ್ಕ ಅಂದೆ. ನಾನೆಲ್ಲ ನೋಡ್ಕೊತೀನಿ ಹೋಗು ಸಿಂಧು, ನನ್ನ ಪಾಪ ನನ್ನ ಚೋಟನ್ನು ನೋಡ್ಕೊಂಬಂಗೆ ನನಗೆ ಬಿಟ್ಟು ಅಂತ ಹೇಳ್ತಿತ್ತು. ಅದಕ್ಕೇನೆ ಅವ್ನು ನಾನು ನೋಡ್ಕೊಂತೀನಿ ಅಂತು. ಅದಕ್ಕೆ ನಾನು ನನ್ನ ಟೈಲರಿಂಗ್ ನಾನು ಹೋಗಿ ಬಟ್ಟೆ ಗಿಟ್ಟೆ ಹೊಲಿಯೋದನ್ನ ಕಲ್ಕಮ್ಮನ ಅಂತ. ಅದಕ್ಕೆ ಕಲ್ಕೊಂಡ್ರೆ ನಮ್ಮ ಮನೆಯಾಗ ಒಂದು ಮೆಷಿನ್ ಐತೆ, ಅದನ್ನೇ ತಗೊಂಡು ಅಂತ ಹೇಳ್ತು. ಸರಿಯಾಗಿ ಆಯ್ತು, ಅದನ್ನೇ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೇನೆ ಬಟ್ಟೆ ಹೊಲಿಯೋದು ಕಲ್ತ್ಕ ಅಂತ ಹೇಳೈತಿ. ಹೆಂಗತ್ತ ಅವನು ಕೆಲ್ಸಕ್ಕೆ ಹೋಗ್ತಾನೆ. ಮನೆ ಬಂದಾಗಿಂದ ಏನೋ ಒಂಥರ ನೆಮ್ಮದಿ ಆಗೈತಿ. ಸುಮ್ಮನೆ ನಾಳೆ ಮನೆ ಆದರೂ ಪರವಾಗಿಲ್ಲ. ಸುಮ್ಮನೆ ಇದ್ರಾಗ ಹೆಂಗೆ ಕಾಲ್ತೆ ಹಾಕೋದು ನೋಡ್ರಿ. ದುಡ್ಡು ಮಾಡ್ಕೊಂಡು ನೀವು ಮನೆ ಕಟ್ಕೊಂಬಂತ್ರಿ. ಅಷ್ಟೇ, ಕಟ್ಕೊಂಡ್ರತ್ತ ಯಾವುದೂ ಇರಲ್ಲ. ಆಮೇಲೆ ಹೆಂಗೆ ಆಗುತ್ತೆ. ಅವರು ಹೆಂಗನ ಮಕ್ಕಳೆಲ್ಲ ಏನೆಲ್ಲ ನಿಮಗೆ ಬಿಡ್ತಾರೆ ಜಾಗನ. ನಮಗೆ ಬಿಡ್ರಿ ಅಂತೇಳಿ ಒಳ್ಳೆ ಮಾತಿನಿಂದ ಕೇಳ್ಕೊಂಡು ಈ ಜಾಗ ಬಿಸ್ಕೊಂಡು ಇಲ್ಲೇ ಕಟ್ಕೊಳ್ರಿ. ಹಂಗೆ ಮಾಡ್ಬೇಕಂಟಿ. ಏನಿಬ್ರು ತಗೊಂಡ್ರೆ ಇದು ಚಿಕ್ಕದಾಗ್ಬಿಡುತ್ತೆ, ಒಬ್ಬರಿಗೆ ಸರಿಯಾಗೈತೆ. ನಾವು ತಗೊಬಿಟ್ಟು ಇಲ್ಲೇನೆ ಮನೆ ಕಟ್ಸೋಣ ಅಂತ. ಅಷ್ಟೇ ಹೊಸದಿಕ್ಕಂತೂ ಮನೆ ಕಟ್ಸೋ ಐಡಿಯಾ ಇಲ್ಲ. ದುಡ್ಡು ಬೇಕಲ್ಲ. ಕೈಯಲ್ಲಿ ₹1 ದುಡ್ಡು ಇಲ್ದಲೆ ಮನೆ ಕಟ್ಟೋ ಐಡಿಯಾ ಯಾನಕ್ಕೆ ಮಾಡೋಣ. ಇವಾಗ ಸದ್ಯಕ್ಕೆ ದುಡ್ಡು ಕಮ್ಮದು ನೋಡ್ತೀವಿ ಅಷ್ಟೇನೆ. ಸಿಂಧು ಚೋಟು ಎಲ್ಲೋದಾ? ಬಂದೇನಪ್ಪ, ಕೆಲಸ ಮುಗೀತಿ. ಮುಗೀತಾ ಅಷ್ಟೇ ಕಣತೆ. ಕೆಲಸ ಏನು ಈಸಿ, ಆರಾಮ ಮಾಡ್ಕೊಂಬರ್ಬೋದು. ಹೋಗಿದ್ನಾ ಅಲ್ಲೆಲ್ಲ ಹುಡುಗರಿಗೆಲ್ಲ ಹೇಳ್ದೆ, ಎಲ್ಲ ಫ್ಲವರ್ಗಳೆಲ್ಲ ತಗೊಂಬಂದು ಕೊಟ್ಟೆ. ಅಣ್ಣ ಹೇಳಿದ್ದ ಎಲ್ಲ ಫ್ಲವರ್ಗಳೆಲ್ಲ ತಗೊಂಬಂದು ಕೊಡು ಅಂತ ಹೇಳಿ. ಅವರಿಗೆಲ್ಲ ಡೆಕೋರೇಟ್ ಮಾಡೋಕ್ಕೆ ಏನೇನು ಫ್ಲವರ್ಗಳು ಬೇಕು ಅದೆಲ್ಲ ತಗೊಂಬಂದು ಕೊಟ್ಟು ಆ ಹುಡುಗರೆಲ್ಲ ಮಾಡಿದ್ವು. ನೋಡಿ ಬಂದೆ. ಎಲ್ಲ ಚೆನ್ನಾಗಿ ಮಾಡಿದ್ರು. ಅಪ್ಪ ಅವನು ಡೆಕೋರೇಷನ್ಗೆ 70-80 ಸಾವಿರ ಆತೆ. ಅಯ್ಯೋ ಬೆಂಗಳೂರು ಕಡೆ ಆದರೆ ಲಕ್ಷಗಟ್ಟಲೆ ಡೆಕೋರೇಷನ್ ಮಾಡಿಸ್ತಾರಂತೆ. ಚೆನ್ನಾಗಿ ಅದ್ರಾಗೆ ಸಖತ್ತು ಆದಾಯ ಐತಂತೆ. ಅದಕ್ಕೆ ಅಣ್ಣ ಹೇಳಿದ್ನ ಫ್ಲವರ್ ಎಲ್ಲ ತಗೊಂಬಂದು ಕೊಡು ಅಂತ ಹೇಳಿ ತಗೊಂಬಂದು ಕೊಟ್ಟೆ. ಹೆಂಗೋ ಬಿಡ್ರಿ ಅರ್ಲಾಗೆ ನಿಮಗೆ ಕೆಲಸ ಸಿಕ್ತಲ್ಲ, ಅದೇ ಒಂದು ದೊಡ್ಡ ನಮಗೆ ಚಿಂತೆ ಬಗೆರ್ದಂಗೆ ಆಯಿತು. ಆರಾಮ್ ಕೆಲಸ. ಅಣ್ಣನ ಹತ್ರ ಹೋಗಿದ್ದೆ, ಈಗ ಮಾತಾಡ್ಕೊಂಬಂದೆ. ಅಣ್ಣ ಎಲ್ಲ ಕೆಲಸ ಮಾಡಿದೆ ಅಣ್ಣ, ಎಲ್ಲ ಕೆಲಸ ಆಯಿತು ಅಂತಂದೆ. ಹಿಂಗೆ ಕೆಲಸ ಮಾಡ್ಕೊಂಡು ಹೋಗುಮನು, ನಾನು ಕೆಲಸ ಕೊಡ್ತೀನಿ ಅಂತ ಹೇಳ್ತು ಅಣ್ಣ. ಅದಕ್ಕೆ ಅಣ್ಣ ಅದಕ್ಕೆ ಹತ್ರ ಮಾತಾಡ್ಕೊಂಡು ಇವಾಗಿನ ಬಂದೆ. ಆರಾಮಾಗಿ ಕೆಲಸ ಮಾಡ್ಕೊಂಡು ಬರ್ಬೋದು ಈಸಿಯಾಗಿ. ಅತ್ಲಾಗೆ ಒಳ್ಳೆ ಕೆಲಸ ಸಿಕ್ಕಂಗೆ ಆಯಿತು. ಹೆಂಗೋ ನಮ್ಮ ಅಣ್ಣ ನಮ್ಮ ಅತ್ತೆ ಹತ್ರ ನಾವು ಯಾವತ್ತೋ ಚೆನ್ನಾಗಿದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ನಾವು ಒಂದು ಸ್ವಲ್ಪ ಜೀವನದಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಆಗ್ಬೋದಾಗಿತ್ತು. ಇಷ್ಟೊಂದು ನಮಗೆ ತೊಂದರೆ ಆಗ್ತಾ ಇರಲಿಲ್ಲ. ಏನು ಮಾಡಲಿ, ಅವ್ರನ್ನ ದೂರ ಮಾಡ್ಕೊಂಡಿರೋದ್ರಿಂದ ನಾವು ಎಷ್ಟು ಅನುಭವಿಸಿದ್ವಿ ಕೆಲಸ ಇಲ್ದಲೇ. ಹಂಗೆ ಅತ್ಲಾಗೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಯಾವಾಗಲೂ ಇರಲ್ಲ, ಇದ್ದಾಗ ಹೋಗೋದು. ಇಲ್ದಾಗ ನಿಮ್ಮ ಅಣ್ಣ ಎಲ್ಲಿಗೆ ಹೇಳ್ತಾರೋ ಅಲ್ಲಿಗೆ ಹೋಗ್ರಿ, ಅಚ್ಚುಕಟ್ಟಾಗಿ ಕೆಲಸ ಮಾಡಿರಿ. ಇವಾಗ ಚೋಟುನು ಹಂಗೆ ಅವರೇ ನೋಡ್ಕೊಂತೀವಿ ಅಂತ ಹೇಳವ್ರೆ. ನಾನು ಅದಕ್ಕೆ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ರಿ.
ನನಗಂತೂ ತುಂಬ ಖುಷಿ ಆಗುತ್ತೆ ಸಿಂಧು. ನಮ್ಮ ಅಣ್ಣ ಒಳ್ಳೆ ಕೆಲಸ ಹುಡುಕೊಬಿಟ್ಟವನೆ. ಡೆಕೋರೇಟಲ್ಲಿ ಆಗೋ ಅಷ್ಟು ಲಾಭ ಇನ್ಯಾವುದ್ರಲ್ಲೂ ಆಗೋದಿಲ್ಲ. ಭಾಳ ಚೆನ್ನಾಗಾಗುತ್ತೆ ಬಿಡು. ನನಗಂತೂ ನೋಡಿ ಏನಪ್ಪ ನಮ್ಮ ಅಣ್ಣ ಹೆಂಗೆ ತಲೆ ಓಡಿಸಿಂತ ಅದಕ್ಕೆ ಕೈ ಹಾಕದ್ನಪ್ಪ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಮಾಡ್ತಾನೆ ಗೊತ್ತಾ. ನಿಜ ಹೇಳ್ಬೇಕಂದ್ರೆ ಎಷ್ಟು ಚೆನ್ನಾಗಾಗುತ್ತೆ. ಒಂದು ಹತ್ರ ಡೆಕೋರೇಟ್ ಮಾಡಿರೋದು ನೋಡಿದ್ರೆ ನೀನು ಏನಂತೀಯೋ. ನೋಡಿರೋರು ಈಗ ಬಂದಿರ್ತಾರೆ, ಒಂದು ಮದುವೆಗೆ ಒಂದು ಡೆಕೋರೇಟ್ ಮಾಡಿರ್ತೀವಿ, ಜನಗಳು ಬಂದಿರ್ತಾರೆ, ಅದನ್ನ ನೋಡ್ಬಿಟ್ಟು ಅಯ್ಯೋ ಈ ಥರ ನಾವು ಮಾಡಿಸ್ಬೇಕಲ್ಲ ಅಂತ ಹೇಳಿ ಅಲ್ಲೇ ಆರ್ಡ್ರುಗಳು ಹಾಕ್ಬಿಡ್ತಾವೆ ಹಂಗೇನೆ. ಚೆನ್ನಾಗಿ ಮಾಡ್ತಿರೋದ್ರಿಂದ ನಮ್ಮ ಅಣ್ಣಗೆ ಎಲ್ಲ ಟೈಮಲ್ಲೂ ಸಿಗ್ತೈತೆ. ಇವಾಗಂತೂ ಗಣೇಶ ಇರೋದ್ರಿಂದನ ಎಲ್ಲಿ ನೋಡಿದ್ರು ಆರ್ಡ್ರುಗಳು. ಸಣ್ಣ ಪುಟ್ಟದು ಮಾಡಿದ್ರು 25-30 ಸಾವಿರ ಒಂದು ಸತಿಗೆ ದುಡ್ಕೊಂತಾನೆ ಅವನು ಒಂದು ದಿವಸಕ್ಕೆ. ಅದರಲ್ಲಿ ಏನೊಂದು 10,000 ಬಂಡವಾಳ ಹಾಕಿದ್ರೆ 15,000 ಲಾಭ ಬರುತ್ತೆ. ಹಾಗೆ ಅದ್ರಲ್ಲಿ 30,000 ಬಂದೈತೆ ಅಂದರೆ ಒಂದು 10,000 ಖರ್ಚಾಗಿರುತ್ತೆ, 20,000 ಅವನಿಗೆ ಲಾಭ ಸಿಕ್ಕಿರುತ್ತೆ. ಎಲ್ಲ ಅವನೇ ಸ್ವಂತ ಗಾಡಿಗಳು, ಸ್ವಂತ ಐಟಮ್ಗಳೆಲ್ಲ ಮಾಡ್ಕೊಂಡಿರೋದ್ರಿಂದನ ಇವಾಗ ಭಾಳ ಚೆನ್ನಾಗಿ ಆಗ್ತೈತೆ ಬಿಡು. ನೋಡಿದ್ರು ನಮ್ಮ ಅಣ್ಣನ ಅಯ್ಯೋ ಎಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನಪ್ಪ ಅನಿಸುತ್ತೆ. ನಿಜ ಭಾಳ ಚೆನ್ನಾಗಾಗುತ್ತೆ. ನೋಡು ಹಿಂಗೆ ಯಾವ್ದನ್ನ ತಲೆ ಓಡಿಸಿ ಸುಮ್ಮನೆ ದುಡ್ಕೊಂಬಂಗಿರ್ಬೇಕು. ಅವ್ರು ದುಡ್ದಿರೋದಕ್ಕೆ ಮತ್ತೆ ಹಂಗೆ ಆಗಿರೋದು. ಯಾವುದೇ ಆಗಲಿ ಮಾಡ್ದಲೇ ಬರೋಲ್ಲ. ನಾವು ಹೆಂಗೆ ಮಾಡಿದ್ರು ಅಂತೀವಿ, ಆದರೆ ಯಾರಿಗೆ ಆಗಲಿ ಮಾಡ್ದಲೇ ಬರೋಲ್ಲ ಕಣಮ್ಮ. ಅವರು ಕಷ್ಟ ಬಿದ್ದು ಮಾಡವ್ರೆ. ಅದಕ್ಕೇನೆ ಇವಾಗ ನೋಡು ಎಲ್ಲ ಡೆಕೋರೇಟ್ಗಳೆಲ್ಲ ಆರ್ಡ್ರ್ಗಳು ತಗೊಂಡು ಅಲ್ಲೆದಲ್ಲಿಗೆಲ್ಲ ಏನು ಮಾಡ್ಬೇಕು ಅದನ್ನೆಲ್ಲ ಮಾಡವ್ರೆ. ಎಲ್ಲನೂ ಟೆಂಪೋಗಳು ಮಾಡ್ಕೊಂಡವ್ರೆ, ಡೆಕೋರೇಟ್ ನಾವೆಲ್ಲ ಏನೇನು ಬೇಕು ಅದನ್ನೆಲ್ಲ ಮಾಡ್ಕೊಂಡವ್ರೆ. ಅಲ್ಲೂ ಒಂದು ರೂಮ್ ಮಾಡೋರು ಅಂತಲ್ವೇನ್ರಿ ಬೆಂಗಳೂರು ಕಡೆ ಆ ಕಡೆ ಎಲ್ಲನ. ಅಲ್ಲೊಂದು ಗೋಡನ್ ಮಾಡಿದಾನಂತೆ, ಅದೊಂದು ಬಾಡಿಗೆಗೆ ತೊಗೊಂಡಿದ್ದಾನಂತೆ. ಬಾಡಿಗೆಗೆ ತೊಗೊಂಡು ಅಲ್ಲೆಲ್ಲ ಗೋಡನಾಗೆಲ್ಲ ಐಟಮ್ ಹಾಕಂತಾನಂತೆ. ಎಲ್ಲ ಕಡೆಗೂ ಹತ್ರ ಆಗೋ ಥರ ಮಾಡ್ಕೊಂಡವನೆ. ಅದನ್ನು ಎಲ್ಲನ ಅಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ತೊಗೊಂಡು ಹೋಗೋದು. ಹುಡುಗರಿಗೆ ಹೇಳಿದ್ರೆ ಎಲ್ಲ ಎತ್ಕೊಂಡು ಬರ್ತವೆ. ಟೆಂಪೋಗಳು 3 ಟೆಂಪೋಗಳು ಮಾಡ್ಕೊಂಡವನೆ. ಈ ಕಡೆ ಹಳ್ಳಿ ಕಡೆ ಇವನು ಧರಣಿ ನೋಡ್ಕೊತಾನೆ. ಒಂದು 3 ಕಡೆ 3 ನೋಡ್ಕೊಳಂಗೆ ಆಗೈತಿ ಇವಾಗ. ಅದಕ್ಕೆ ಇವಾಗ ನೀನೇ ಎಲ್ಲ ನೋಡ್ಕೊಬಿಡು ಅಂತ ಹೇಳೋಣ ಅಣ್ಣ. ಅದಕ್ಕೆ ಎಲ್ಲ ನಾನೇ ನೋಡ್ಕೊಂಬದೆಲ್ಲ ನೋಡ್ಕೊಂಡು ಎಲ್ಲ ಖರ್ಚು ಎಲ್ಲ ಕೊಡ್ತಾನೆ. ಅದೇನು ಖರ್ಚು ಬೇಕೋ ಅದನ್ನೆಲ್ಲ ಕೊಡ್ತಾನೆ. ಅದನ್ನ ಓನರ್ ಹತ್ರ ಉಣಿಸ್ಕೊತಾನೆ ಹಂಗೆ. ನಾವು ಫ್ಲವರ್ಗೆಲ್ಲ ಏನೇನು ಕೊಡಬೇಕು, ಎಷ್ಟೆಷ್ಟು ಕೊಡಬೇಕು ಅದನ್ನೆಲ್ಲ ಅವನೇ ಕೊಡ್ತಾನೆ ನಮ್ಮ ಅಣ್ಣನ ಇವಾಗ. ಬಿಡ್ರಿ ಅತ್ಲಾಗ ನಮ್ಮಂತರ ಇವಾಗ ನೆಮ್ಮದಿ ಆದಂಗೆ ಆಯಿತು. ನಾವು ಅವ್ರನ್ನ ಆವಾಗಲೇ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಿದ್ರೆ ಸ್ವಲ್ಪ ಉದ್ಧಾರ ಆಗ್ತಿದ್ವಿ ಅನ್ನಿಸ್ತೈತಲ್ವಾ. ನೋಡು ಚೆನ್ನಾಗಿರ್ಬೇಕಾಗಿತ್ತು ಅಂಥವ್ರ ಹತ್ರ ಚೆನ್ನಾಗಿರ್ಬೇಕು. ಹಿಂಗೆ ಒಳ್ಳೆ ಕೆಲಸ ಮಾಡ್ಕೊಂಡು ಚೆನ್ನಾಗಿ ಹೆಂಗೆ ಮಾಡ್ಕೊಂಡವ್ರಪ್ಪ. ನಮಗೆ ಒಂಥರ ಆಶ್ಚರ್ಯ. ಅದ್ರಾಗೆ ಅವರು 10,000 ಇಟ್ಕೊಳಕ್ಕಾಗಿಲ್ವಲ್ಲ ನಮ್ಮ ಮನೆ ಬರೋಕ್ಕೆ ಅನಿಸುತ್ತೆ. ಅದಕ್ಕೆ ಇನ್ನು ನೀವು ದುಡ್ಕೊಂಬತ್ತು ಕಲ್ಕೊಳ್ರಿ. ಹೆಂಗ ನಿಮ್ಮ ಅಣ್ಣ ಕೆಲಸ ಕೊಟ್ಟವ್ನಿ, ನೀವು ಉಳಿಸ್ಕೊಂಡು ಹೋಗ್ಬೇಕು. ನೀವು ಅದನ್ನು ಉಳಿಸ್ಕೊಂಬಲ್ಲ. ಅದಕ್ಕೆ ನಾನು ಉಳಿಸ್ಕೊಳ್ರಿ. ಇವನ್ನೆಲ್ಲ ಕಾಸ ಕಷ್ಟ ಸುಖದಿಂದ ಬೇಕಾಗುತ್ತೆ ಅಂತ ಬಡ್ಕೊಂತಿದ್ದು. ನೀವು ಉಳಿಸ್ಕೊಂತಿರ್ಲಿಲ್ಲ. ಇನ್ಮೇಲೆ ಅದನ್ನು ಉಳಿಸ್ಕ. ಬಿಡಕ್ಕಾತ್ಲಾಗಿ ಇನ್ಮೇಲೆ ಒಳ್ಳೆ ಕೆಲಸ ಸಿಕ್ಕೈತೆ, ನಾವೆಲ್ಲ ಚೆನ್ನಾಗಿ ಉಳಿಸ್ಕೊಂಡು ಹೋಗ್ತೀವಿ. ನಮ್ಮ ಅಣ್ಣ ಕೆಲಸ ಒಳ್ಳೆ ಕೆಲಸ ಕೊಟ್ಟವನೆ, ಆರಾಮ್ ಕೆಲಸ. ಹೋಗಿ ಹುಡುಗರಿಗೆ ಹೇಳೋದಷ್ಟೇ ನಾನು. ಫ್ಲವರ್ ಎಲ್ಲ ತಂದು ಕೊಡೋದು ಇಂಥ ಹತ್ರ ಸಿಗ್ತಾ ಹೋಗು ಅಂತ ಹೇಳ್ತಾನೆ. ಹೋಗ್ತೀನಿ ತಗೊಂಬಂದು ಕೊಡ್ತೀನಿ. ಇಂಥರ ಹತ್ರ ಆರ್ಡ್ರ್ ಹೇಳಿರ್ತಾನೆ ಅವನು. ತೊಗೊಂಬರ್ತೀನಿ. ನಮ್ಮ ಹುಡುಗರಿಗೆಲ್ಲ ಕೊಟ್ಬಿಟ್ರೆ ಮುಂದೆ ನಿಂತ್ಕೊಂಡೆಲ್ಲ ಈ ಥರ ಮಾಡ್ರಪ್ಪ, ಈ ಥರ ಅಂತ ಹೇಳಿ ಎಲ್ಲ ಯಾವ್ಯಾವ ಡಿಸೈನ್ ಅವ್ರು ಕಳಿಸಿರ್ತಾರೆ ಆ ಥರ ಫೋಟೋದಲ್ಲೆಲ್ಲ ಅವರಿಗೆಲ್ಲ ಕಳಿಸ್ಬಿಟ್ರೆ ಈ ಥರ ನಮಗೆ ಪಕ್ಕ ಆಗಬೇಕಪ್ಪ ಡೆಕೋರೇಟ್ ಅಂತ ಹೇಳಿದ್ರೆ ಅವ್ರು ಹಂಗೆ ಮಾಡ್ತಾರೆ. ಮೇನ್ ಫ್ಲವರ್ಗಳಿಗೆ ಸ್ವಲ್ಪ ದುಡ್ಡು ಜಾಸ್ತಿ ಅಷ್ಟೇ. ಮತ್ತು ದುಡ್ಡೆಲ್ಲ ಸ್ಯಾನೆ ಅವೆಲ್ಲ ಕಲರ್ ಹೂವು ಎಲ್ಲ ತರಬೇಕಲ್ಲ, ಅದೇ ಸ್ವಲ್ಪ ದುಡ್ಡು. ಅದೇ ಅವನಿಗೆ ಒಂದು ಸ್ವಲ್ಪ ಖರ್ಚು ಬರೋದು ಅಷ್ಟೇ. ಫ್ಲವರ್ಗಳೆಲ್ಲ ತೊಗೊಂಬರ್ಬೇಕು. ಅದರಲ್ಲಿ ಪ್ಲಾಸ್ಟಿಕ್ ನಾವೇನೇನೋ ತೊಗೊಂಬಂದಿದ್ದಾನೆ ಎಲ್ಲನ. ಇನ್ನು ಇವು ಚೆನ್ನಾಗಿರೋವೆಲ್ಲನ ಡೆಕೋರೇಟಿವ್ ಎಲ್ಲ ತರಿಸ್ಬೇಕು. ಡೆಕೋರೇಟಿವ್ ಹೂವುಗಳು ಅದೆಲ್ಲ ಸಿಗುತ್ತೆ. ಎಲ್ಲ ಎಷ್ಟೊಂದು ಹೂವುಗಳು, ಡೆಕೋರೇಟಿವ್ ಹೂವುಗಳು, ಗುಲಾಬಿ ಅದೆಲ್ಲ ಸಖತ್ತು ಸಿಗುತ್ತೆ. ಚೆನ್ನಾಗಿ ಮಾಡ್ತಾನಪ್ಪ ನಮ್ಮ ಅಣ್ಣ. ನಿಜ ನನಗೆ ನೋಡ್ಬಿಟ್ಟು ಸಂತೋಷ ಆಯಿತು. ಹೆಂಗೂ ಒಳ್ಳೆ ಕೆಲಸ ಏನೋ ಒಂಥರ ಇವಾಗ ನೆಮ್ಮದಿ ಆದಂಗೆ ಆಯಿತು. ನಮ್ಮ ಅಣ್ಣನ ಮತ್ತೆಯನ್ನು ನಾವಿಬ್ಬರು ನಂಬ್ಕೊಂಡು ಅವನು ಮಾತಾಡ್ಸಿದ್ದಕ್ಕೆ ಇವತ್ತು ಒಳ್ಳೇದಾಗ್ತಾಯಿತ್ತು. ನನಗೆ ಒಳ್ಳೆ ಕೆಲಸ ಡೆಕೋರೇಟಿವ್ ನಮ್ಮ ಅಣ್ಣ ಹೇಳವನೆ. ಹೋಗಿ ಎಲ್ಲ ಚೆನ್ನಾಗಿ ಎಲ್ಲ ಅಲ್ಲಿ ನೋಡಿಕೊಂಡು ಒಳ್ಳೆ ಕೆಲಸ ಸಿಕ್ಕಂಗೆ ಆಯ್ತು. ಇವಾಗ ಒಂಥರ ನೆಮ್ಮದಿ ಆಯಿತು. ನನಗೆ ಕೆಲಸ ಸಿಕ್ಕೈತೆ ಅಂತ ತುಂಬ ಖುಷಿ ಆಯ್ತು ಇವಾಗ. ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.